ಬೈಕ್ ಅಂದ್ರೆ ಹುಡುಗರಿಗೆ ಏನೋ ಒಂಥರ ಸೆಂಟಿಮೆಂಟ್ ಗುರು. ಅದು ಬೇರೆ ಬೇರೆ ಸ್ಟೈಲ್ ಗಾಡಿಗಳಿಗೆ ಇನ್ನೂ ಜಾಸ್ತಿ ಪ್ರೈಸ್ ಆಗುತ್ತಂತ. ತಿನ್ಲಿಲ್ಲ ಉಣ್ಲಿಲ್ಲ 700 ರೂಪಾಯಿ ವೇಸ್ಟ್ ಆಯ್ತು. ಆಗ್ಲೇ ಉಗ್ರಿ ಅಂತ ಕರೆಕ್ಟಾಗಿ ನ್ಯೂಟ್ಲಾಗಿ ನಿಂದಿರ್ಸಿದ್ಯಾ. ನೋಡಿ ಇಲ್ಲಿ ಯಾವುದೋ ಲಾರಿನೋ ಟ್ರ್ಯಾಕ್ಟ್ರಿನೋ ಜಲ್ಲಿ ಎಲ್ಲ ಚಲ್ಕೊಂಡು ಹೋಗಿದೆ. ಅದು ಬೇರೆ ಕ್ರಾಸಲ್ಲಿ ಚಲ್ಕೊಂಡು ಹೋಗಿದೆ. ಅದು ಅಲ್ಲಿ ನಿಧಾನಕ್ಕೆ ಬಂದ್ರೆ ಟೈರ್ಗಳೆಲ್ಲ ಸ್ಕಿಡ್ ಆಗ್ತವೆ ಬೈಕಿಂದು. ಮತ್ತು ಫಸ್ಟ್ ಶಿಫ್ಟ್ ಕಂಪ್ನಿಗೆ ಹೋಗೋರು ಇಲ್ಲ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರೋರು ಜೋರಾಗಿ ಬರ್ತಾ ಇರ್ತಾರೆ. ಮಿಸ್ ಆಗಿ ಸ್ಕಿಡ್ ಆಗಿ ಬಿದ್ದರೆ ಮಕಮೂತಿ ಎಲ್ಲ ಪರಂಗಿ ಅಂತಾರ ಎರ್ಕೊಂಡು ಹೊಲ್ಟೋಗುತ್ತೆ. ಅಲ್ಲಿ ನಾನು 4 ಗೇರ್ ಇರೋದು ನೋಡಿ ನನ್ನ ಗಾಡಿ ಪ್ರಾಬ್ಲಮ್ ಅಂತ ನನಗೆ ಒಂದೆಲ್ಲ ಓಡ್ತಾ ಇಲ್ಲ. ಹೊಡ್ದಾಗ ಬರುತ್ತೆ 3 ಖರಾಬ್ ಆಯ್ತು ಸುಮ್ಮನಿರತ್ತ ಹೋಯ್ ಅಂತ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಮಧ್ಯಾಹ್ನದವರೆಗೂ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ತುಂಬ ಸುಸ್ತಾಗಿದ್ವಿ. ಆದರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ವೀಡಿಯೋ ಮಾಡೋ ಗ್ಯಾಪಲ್ಲಿ ಸಾಹೇಬನ ಗಾಡಿ ಕೀ ಎಲ್ಲೋ ಕಳ್ದಾಕೊಬಿಟ್ಟಿದ್ದ. ಮತ್ತು ಇಬ್ಬರು ಮನೆಗೆ ಬಂದು ಗಾಡಿ ಕೀನ ಹುಡುಕ್ವಿ, ಸಿಗಲಿಲ್ಲ. ನೀನು ಗಾಡಿ ಕೀ ಹುಡುಕಿ ಫೋನ್ ಹಾಕು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ. ನೋಡಿದ್ರೆ ಇವಾಗ 6 ಗಂಟೆ ಫೋನ್ ಹಾಕಿ ಬಾ ಹೋಗೋಣ, ಯಾವುದಾದ್ರು ಡೂಪ್ಲಿಕೇಟ್ ಕೀ ಮಾಡಿಸಿ ಗಾಡಿ ಎತ್ಕೊಂಬರೋಣ ಅಂತ ಫೋನ್ ಮಾಡ್ತಾ. ಸೊ ಅದಕ್ಕೆ ಇವಾಗ ನಾನು ಅವನು ಕ್ಯಾಸಂದ್ರಿಗೆ ಹೋಗ್ತಾ ಇದ್ದೀವಿ. ಅವನ ಗಾಡಿ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ಇಲ್ಲಿವರೆಗೂ ಇವಾಗ ಅಲ್ಲೇ ನಿಂತೈತೆ ಬಿಸಿಲಾಗೆಲ್ಲ. ನಾನು ಭಯ ಆಯ್ತು ಮಗ, ಅವ್ನ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾವನೆ ಅನ್ಕಂಡೆ. ಏನು ಅದು ದೀಪನ ಇದೆಯಾ ತಪ್ಪದು ಯಾವ ದೇವ್ರಿಗೆ ಮಾಡಿದ್ರೆ ಇವಾಗ ಹಾಕ ಹೋಗಿ. ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗ್ತಿದೆ. ಹಾಕಿ ಬಿಟ್ಟ ಆಗ ನೋಡಿ ಬೇಡ. ನನ್ನ ಗಾಡಿ ಬಂದಿದ್ದೆ ಕಣ ಪಂಡಿತ್ ತಳ್ಳಿಲಿ. ಅವ್ನು ಫುಲ್ ಹಾಕಿದ್ದ. ನಾನು ಬರೋ ರೇಂಜ್ ನೋಡಿ ಒಂದು ರಿಪೀಟ್ ತೆಗೆದು ನನ್ನ ಹೋಗು ಅಂತ ಬಿಟ್ಟ. ಸತ್ತೋಗಿ ಪಾಪ ಅವನ ಮೇಲೆ. ಗೈಸ್, ಸ್ವಲ್ಪ ಕ್ಯಾಮ್ರಾ ಜಾಸ್ತಿ ವೈಬ್ರೇಷನ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ಏನಾಗಿದೆಯೋ ಅಂತ ಸಾಹೇಬ ಒಂದೇ ಕಣ್ಣಾಗ ಕಣ್ಣೀರು ಹಾಕ್ತವನೆ. ಬೈಕ್ ಅಂದ್ರೆ ಹುಡುಗರಿಗೆ ಏನೋ ಒಂಥರ ಸೆಂಟಿಮೆಂಟ್ ಗುರು. ಅದು ನಾನು ಅವನಿಗೆ ಮಧ್ಯಾಹ್ನನೇ ಹೇಳಿದೆ, ಯಾವುದಾದ್ರು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಗಾಡಿ ಮನೆ ಎತ್ಕೊಂಬರೋಣ, ಆಮೇಲೆ ಬೇಕಿದ್ರೆ ಒರಿಜಿನಲ್ ಕೀ ಮಾಡಿಸ್ಕೊಳ್ಳೋಣ ಅಂತ. ನಾನು ಮನೇಲಿದ್ದಿದ್ದ ಕೀ ತಂದಿದ್ದೀನಿ. ಮಗ ನಿಂದು ಈಗ ಎತ್ಲೆಟ್ರ್ ಹಿಡಿಲಿಲ್ಲ ಅಂದ್ರು ಇಲ್ಲಿ ರೇಸಿಂಗ್ ಆಡ್ತಿರುತ್ತೆ, ಚೂರ್ ಆಗುತ್ತೆ. ಒಂದು 10% 5% ಇಕ್ಕಿರ್ತಾರೆ. ನನ್ನ ಗಾಡಿಗೆ ಇಲ್ವೇ ಇಲ್ಲ, 0 ಇರೋದು. ನಿನ್ನ ಗಾಡಿ ಇದು, ನನ್ನ ಗಾಡಿ. ಗ್ಯಾರೇಜ್ನವ್ರು ಜಾಸ್ತಿ ಜನ ಅವರಲ್ವಾ? ನನಗೆ ಗೊತ್ತಿರ ನಂದೇ ಅಂತ ಒಂದು ಗ್ಯಾರೇಜ್ ಐತೆ ಬರೋ ಇಲ್ಲಿ. ಮಾಮೂಲಿ ಕಸ್ಟಮರ್ ನೀನು? ಮಾಮೂಲಿ ಕಸ್ಟಮರ್ ನಾನು. ಇವಾಗ ಇಲ್ಲಿ ಗೊತ್ತಿರೋ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀವಿ. ಏನು ಮಾಡ್ತಾರೋ ನೋಡಬೇಕು. ಇವರು ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಮನೇಲಿ ಬಂದಾಗ ಮಕ್ಕಳು ಏನು 22-23 ಸಾವಿರ ಎಲ್ಲ ಬಂಡವಾಳ ಹಾಕಿ ಕ್ಯಾಮ್ರಾ ತಂತ ಇದೆಯಾ ಅಂತ. ನನ್ನ ಹತ್ರ ಇರೋ 2 ಕೀ ಏನಾದರೂ ಅಡ್ಜಸ್ಟ್ ಆದರೆ ಹೆಂಗೋ ಏನೋ ಟೆನ್ಷನ್ ಇಲ್ಲದೆ ಗಾಡಿನ ಮನೆ ಹತ್ರ ಎತ್ಕೊಂಡು ಹೋಗ್ಬೋದು. ಅವನು ಮಧ್ಯಾಹ್ನ ಡೂಪ್ಲಿಕೇಟ್ ಕೀ ಎಲ್ಲ ಬೇಡ ಅಂದಿದ್ದು. ಇನ್ನೂ ಗಾಡಿ ತಗೊಂಡು 3 ವರ್ಷ ಅಷ್ಟೇ ಆಗಿರೋದು. ಸೊ ಅದಕ್ಕೆ ಅವ್ನು ಬೇಡ ಅಂತ. ವಯಸ್ಸಾದವ್ರನ್ನು ಹಂಗೆ ಅನ್ಕೊಂಬಿಡಕಣ ಒಬ್ಬೊಬ್ರು ಇರ್ತಾರೆ. ಆ ವಯ್ಯನ್ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ನಡೆಯಲ್ಲ. ಡೈರಿಗೆ ಹಾಲು ಹಾಕಕ್ಕೆ ಬರ್ತಾರೆ ಅವರು ಭೈರಪುರ ಡೈರಿಲಿ. ಇಲ್ಲಿ ಅವರೆಲ್ಲ ಡೂಪ್ಲಿಕೇಟ್ ಕೀ ಮಾಡಲ್ವಂತೆ, ಬೇರೆ ಕಡೆ ಅಡ್ರೆಸ್ ಹೇಳಿ ಕಳಿಸಿದ್ರು. ಆದ್ರ ಮಗ ಯಾಕೋ ನಿಂದು ಈ ಕಡೆನೆ ಕ್ರಾಸ್ ಇದ್ದಂಗ, ಈ ಕಡೆನೆ ಒಂಥರ ಡೌನ್ ಐತೆ, ಈ ಕಡೆನೆ ಅಪ್ ಐತೆ ಅನ್ನಂಗೆ ಅನ್ಸುತ್ತೆ ನನಗೆ. ಹ್ಯಾಂಡ್ಲು ಆ ಥರ ಫೀಲ್ ನನಗೂ ಬರ್ತೈತೆ. ಏನು ಮಾಡ್ತೇವೆ, ಒಂದ್ಸತಿ ಆಯ್ತು ಪೂಜೆ ಮಾಡಿಬಿಟ್ರು ಮನಸ್ಸಿಗೆ ಖೇದ ಉಂಟಾಗುತ್ತೆ. ಒಂಥರ ಎತ್ತೆ ಒಳಸಕ್ಕೂ ಈ ಕಡೆನೆ ಡೌನ್, ಈ ಕಡೆನೆ ಅಪ್. ನನ್ನ ಗಾಡಿ ತಗೊಂಡು 1.5 ವರ್ಷ ಆದ್ರೂ ನಾನು ಒಂದೇ ಒಂಚೂರು ಸಣ್ಣ ಸ್ಕ್ರ್ಯಾಚು ಮಾಡಿರಲಿಲ್ಲ, ಮತ್ತು ಬೀಳ್ಸು ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾ ಇದ್ದೆ. ಸೊ ಯಾರಿಗೋ ಒಂದು ಸತಿ ಕೊಟ್ಬಿಟ್ಟು ನೈಟ್ ಟೈಮಲ್ಲಿ ಯಾವುದೋ ಕಾರು ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಗಾಡಿನೆಲ್ಲ ಬೀಳಿಸಿ ಮತ್ತು ಅವರು ತಲೆಯೆಲ್ಲ ಹೊಡ್ಕೊಂಡು ಬಂದಿದ್ರು. ನನ್ನ ಗಾಡಿ ಆಗಿದ್ದಿದ್ದು ಡ್ಯಾಮೇಜ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮತ್ತು ಅವ್ರ ತಲೆ ಕೂಡ ಒಡೆದೋಗಿತ್ತು, ರಕ್ತ ಎಲ್ಲ ಬರ್ತಿತ್ತು. ಸೊ ಹಂಗೆ ಬಿದ್ದು ಹೋಗಿ ಹೊಲಿಗೆ ಎಲ್ಲ ಹಾಕಿಸ್ಕೊಂಡು ಬಂದಿದ್ರು ಅವರು. ನನ್ನ ಗಾಡಿ ಆಗಿರೋ ಡ್ಯಾಮೇಜು ಮತ್ತು ಅವ್ರನ್ನ ನೋಡಿ ಬೈಯೋಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗ್ದಂಗೆ
ಕೊನೆಗತ್ತ ಸುಮ್ಮನೆ ತೆಪ್ಪಗಾಗೋದೆ ನಾನೇ. ಆಮೇಲೆ ಮನೇಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ 2 ದಿನ ಆದಮೇಲೆ ಗಾಡಿ ತಗೊಂಡೋಗಿ ರಿಪೇರಿ ಮಾಡಿಸ್ವಿ. ಗಾಡಿಗೆ ಆಗಿದ್ದಿದ್ದೆ ಸಣ್ಣ ಪುಟ್ಟ ಸ್ಕ್ರಾಚ್ಗಳು. ನನಗೆ ಹ್ಯಾಂಡ್ಲು ಬೆಂಡ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದೇ ಅವರು ಗ್ಯಾರೇಜ್ನವರು ಮುಂದೆ ಡಿಸ್ಕ್ ಎಲ್ಲ ಬಿಚ್ಚಿದ್ರು. ಸೊ ಸುಮ್ಮನೆ ಅವು ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿದ್ದಕ್ಕೇ 2,500 ಏನೋ ಆಯಿತು. ಹೆಂಗೋ ನನ್ನ ಅದೃಷ್ಟಕ್ಕೆ ಪೆಟ್ರೋಲ್ ಟ್ಯಾಂಕಿಗೇನು ಡ್ಯಾಮೇಜ್ ಆಗಿರಲಿಲ್ಲ. ಅದೇನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ ಪೂರ್ತಿ ಅಸೆಂಬ್ಲಿನೇ ಚೇಂಜ್ ಮಾಡಬೇಕಾಗಿತ್ತು. ಈ ಸ್ಟೈಲಿಶ್ ಬೈಕ್ಗಳೇ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತವೆ, ಹೆಂಗೆ ಲುಕ್ ಇರ್ತವೆ, ಜೋಬಿ ಕತ್ರಿನೂ ಹಂಗೆ ಬೀಳ್ತವೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ. ನೋಡಿ ನಮ್ಮ ಕ್ಯಾಸರೋದ ಸುರಂಗ ಮಾರ್ಗ ಹೆಂಗಿದೆ ಅಂತ. ಆದರೆ ಮಳೆಗಾಲ ಬಂದರೆ ಸಾಕು, ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಆಗೋಗ್ತೈತೆ ಇದು. ಇಲ್ಲೇ ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಸಾಹೇಬಂದು. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ನಿಂದು ಒಂಥರ ಫೀಲ್ ಆಗ್ತೈತೆ, ಮತ್ತೆ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ನೀನು ಮೊದಲು ನಿನ್ನ ಗಾಡಿದು ನೋಡಪ್ಪ, ಆಮೇಲೆ ನನ್ನ ಗಾಡಿ ಸರಿ ಮಾಡೋಣ. ಇಲ್ಲಿ ಎಲ್ಲೆಲ್ಲ ಯಾವುದೆಲ್ಲ ಅಂಗಡಿ ಕೀ ಮಾಡೋದು. ಅಲ್ಲಿಂದ ಎಲ್ಲ ಅಕ್ಕಪಕ್ಕ ನೋಡ್ಕೊಂಬಂದ್ವಿ. ಎಲ್ಲರೂ ಕೀ ಮಾಡೋ ಅಂಗಡಿ ಯಾವ್ದಾದ್ರು ಐತಾ ಅಂತ. ಯಾವುದೂ ಸಿಗ್ತಾ ಇಲ್ಲ. ಆಲೇ ಟೈಮ್ 6:30 ಆಯಿತು. ಇವಾಗ ಯಾರು ಸಿಗಲಿಲ್ಲ ಅಂದರೆ ಸಾಹೇಬನ ಗಾಡಿ ಇಲ್ಲೇ ಇರ್ತೈತೆ. ಅಲ್ಲಿ ದೇವಸ್ಥಾನ ಕೊನೆಗೂ ಗುಂಡ್ಲಮ್ಮ ದೇವಸ್ಥಾನ ಪಕ್ಕದಲ್ಲಿ ಒಂದು ಚಿಕ್ಕದು ಕೀ ಅಂಗಡಿ ಓಪನ್ ಇತ್ತು. ಹೋಗೋವ್ರನ್ನ ಕರ್ಕೊಂಬಂದ್ವಿ. ನೋಡ್ರಿ ಅವರೇ ಹೋಗ್ತಾ ಇರೋದವರು. ಅವಾಗಲೇ ನಾನು ತಂದಿದ್ದು ಗಾಡಿ ಕೀನ ಹಾಕಿ ಚೆಕ್ ಮಾಡೋದು ನೋಡಿದ್ವಿ, ಅದು ಆಗಲಿಲ್ಲ. ಆಮೇಲೆ ಹೋಗಿ ಇವ್ರನ್ನ ಕರ್ಕೊಂಬಂದ್ವಿ. ಬರೀ ಇದೊಂದು ಕೀ ಮಾಡೋಕ್ಕೆ 700 ರೂಪಾಯಿ ಕೇಳಿದ್ರು ಅವರು. ಕೊನೆಗೂ ಕಮ್ಮಿ ಮಾಡಲಿಲ್ಲ. ಆಮೇಲೆ ಏನೇನೋ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬರೀ 100 ರೂಪಾಯಿ ಕಮ್ಮಿ ಮಾಡಿದ್ರು ಅಷ್ಟೇ. ನಾವು ಹ್ಯಾಂಡ್ಲು ಲಾಕ್ನ ಕಟ್ ಮಾಡಿ ಎತ್ಕೊಂಡು ಹೋಗೋಣ ಗಾಡಿ ಅಂದ್ಕೊಂಡ್ವಿ. ಆಮೇಲೆ ಫ್ಲಾಶ್ ಆಯಿತು ಪೆಟ್ರೋಲ್ ಟ್ಯಾಂಕಿ ಕೀ ಏನು ಮಾಡೋದು ಅಂತ. ಸೊ ಅದಕ್ಕೆ ಕೊನೆಗೆ ಗತಿ ಇಲ್ಲದೆ ಇವ್ರನ್ನೇ ಕರ್ಕೊಂಬಂದ್ವಿ. ಮತ್ತು 5 ಸ್ಪೀಡು ಗೇರ್ ಗಾಡಿಗಳಿದು ಕೀ ಏನಾದ್ರು ಕಳೆದೋದ್ರೆ ಇವ್ರು ಮಾಡಲ್ವಂತೆ. ಅದಕ್ಕೆ ಶೋರೂಮ್ಗೆ ಹೋಗಿ ಮಾಡಿಸ್ಬೇಕಂತೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಗಾಡಿ ಕೀಗಳ್ನು ನೀವು ಸೇಫಾಗಿ ಇಟ್ಕೊಳ್ಳಿ. ಸುಮ್ಮನೆ ನಮ್ಮ ಥರನೂ ನೀವು ಪರದಾಡಕ್ಕೆ ಹೋಗಬೇಡಿ. ನೋಡಿ ಇವಾಗ ಡೂಪ್ಲಿಕೇಟ್ ಕೀನ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಹೆಂಗೆ ಮಾಡ್ತವ್ರೆ ಅಂತ. ಮತ್ತು ಇದನ್ನೇನೋ ಒರಿಜಿನಲ್ಲು ಕೀ ಸೆಟ್ನೇ ಹಾಕ್ಸೋಕ್ಕೆ 1,200 ರೂಪಾಯಿನೋ 1,500 ಏನೋ ಆಗುತ್ತಂತೆ. ಮತ್ತು ಇನ್ನು ಬೇರೆ ಬೇರೆ ಸ್ಟೈಲ್ ಗಾಡಿಗಳಿಗೆ ಇನ್ನೂ ಜಾಸ್ತಿ ಪ್ರೈಸ್ ಆಗುತ್ತಂತೆ ಅವಕ್ಕೆ. ಆದರೂ ಈ ಥರ ಮಾಡ್ಸೋಕೆ ಹೋಗ್ಬಾರ್ದು, ಯಾಕಂದರೆ ನಮ್ಮ ಗಾಡಿಗಳಿಗೆ ಪ್ರಾಬ್ಲಮ್ಮು. ಕೀದು ಒಂದು ಒಳಗಡೆ ಥ್ರೆಡ್ಗಳು ಇರುತ್ತವಲ್ಲ ಅವೆಲ್ಲ ಸೌದೋಗುತ್ತೆ. ಸೊ ಸೌದೋಗಿದಾಗ ಯಾರಾದರೂ ಬೇರೆ ಕೀ ಹಾಕಿ ಆನ್ ಮಾಡೋಕ್ಕೆ ಹೋದರೆ ಈಸಿಯಾಗಿ ಗಾಡಿ ಆನ್ ಆಗಿಬಿಡುತ್ತೆ. ಸೊ ಅವೆಲ್ಲ ಆದಮೇಲೆ ಗಾಡಿನ ಕದಿಯೋದು ದೊಡ್ಡ ಕೆಲಸನೇ ಅಲ್ಲ. ಆದರೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ತಿನ್ನಲಿಲ್ಲ ಉಣ್ಲಿಲ್ಲ 700 ರೂಪಾಯಿ ವೇಸ್ಟ್ ಆಯಿತು. ಅದೇ 700 ರೂಪಾಯಿ ಇದ್ದಿದೆ ಸಾಹೇಬ ಹೆಂಗೋ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂಡು ಒಂದು ವಾರ ಸ್ವಿಗ್ಗಿನಾದರೂ ಹೊಡಿತಿದ್ದ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಮನೆ ಬರ. ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕೋ ಅದೇ ಆಗ್ತೈತೆ. ಆದರೂ ಒಂದು ಬೇಜಾರೇನು ಅಂತಂದರೆ ಇಂಥವೇ ಯಾಕೆಲ್ಲ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು. ನಾವೇ ಸರಿ ಇಲ್ವೋ ಇಲ್ಲ ನಮ್ಮ ಮನೆ ಬರೋನೇ ಸರಿ ಇಲ್ವೋ ಒಂದಂತೂ ಕರೆಕ್ಟಾಗಿ ಗೊತ್ತಾಗ್ತಾನೇ ಇಲ್ಲ. ಇವಾಗ ಕೀ ರೆಡಿಯಾಗಿದೆ, ಆದರೂ ಅದೇನು ಪರ್ಫೆಕ್ಟಾಗಿ ಕರೆಕ್ಟಾಗಿಲ್ಲ. ಏನಂದರೆ ಇವಾಗ ಸದ್ಯಕ್ಕೆ ಟೆಂಪ್ರವರಿಗೆ ಯೂಸು ಮಾಡ್ಬೋದು. ಸದ್ಯಕ್ಕೆ ಒಂದು ಗಾಡಿ ಮನೆ ತಾವು ತಗೊಂಡು ಹೊರಟೋದ್ರೆ ಸಾಕು ಅನ್ನೋಂಗೆ ಆಗೈತೆ ನನಗೆ. ಹೊಸ ಕೀ ಅಂದ್ರೆ ಅದೇ, ಮತ್ತೆ ನಿನ್ನ ಗಾಡಿಗೆ ಇನ್ನೊಂದು ಹೊಸ ಕೀ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಸುಮ್ಮನೆ 700 ರೂಪಾಯಿ ಸ್ಕ್ಯಾಮ್ ಆಯಿತು. 700 ರೂಪಾಯಿದು ಕೆಲಸ ಇದಲ್ಲ. ಅವರು ಕೀ ಮಾಡೋ ಮುಂಚೆ ಹೇಳಿದ ನೋಡಿದ್ರೆ ನಾನು ಏನೋ ಬೇರೆ ಹೊಸ ಕೀನೇ ಮಾಡ್ತಾರೆ ಅಂದ್ಕೊಂಡೆ. ಇಲ್ಲಿ ಮಾಡಿದ್ದಾದ್ಮೇಲೆ ಗೊತ್ತಾಯಿತು. ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನು ನಮಗೂ ಇರಲಿಲ್ಲ. ಸೊ ಅನುಭವಿಸ್ಲೇಬೇಕು. ಇವಾಗ ಸ್ವಿಗ್ಗಿಗೆ ಹೋಗಕ್ಕೆ ಅರ್ಜೆಂಟ್ ಇತ್ತು. ಹಾಂ, ಇವಾಗ ಬೇಕಾದ್ರೆ ಅದು ಬಟನ್ ಸೌತ್ಕೊಂಡ್ರೆ ಬೇರೆ ಯಾರಾದ್ರು ಕೀ ಹಾಕೊಂಡು ಎತ್ಬೋದು. ಟೆಂಪ್ರವರಿಗೆ ಇನ್ನೊಂದು 15-20 ದಿನ ಓಡಿಸ್ಕೊ, ಆಮೇಲೆ ಸರ್ ಅವಾಗಲೇ ಹೇಳಿಲ್ವೇನಲ್ಲಿ ನಮ್ಮ ಅಪ್ಪನ ಗಾಡಿಗೆ ಯಾವ ಕೀನಾದ್ರು ಹಾಕೊಂಡು ಸ್ಟಾರ್ಟ್ ಮಾಡ್ಬೋದಿತ್ತು ಅನ್ಲನ. ಸೇಮ್ ಹಂಗೆ ಆಗಿದ್ದು. ನೋಡಿ ಇನ್ನೇನು ಆನ್ ಮಾಡ್ಕೊಂಡು ಇವಾಗ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಹತ್ರನೂ ಅಮೌಂಟ್ ಇರಲಿಲ್ಲ, ನನ್ನ ಹತ್ರನೂ ಇರಲಿಲ್ಲ. ಮತ್ತು ಅವನು ಇಲ್ಲ ಮಗ ಅಮೌಂಟು ಯಾರು ಕೊಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಅಷ್ಟಂತ ಮೇಂಟೈನ್ ಮಾಡಿದರೆ ಅದರಲ್ಲೇ ತೆಗೆದು ಕೊಟ್ಟೆ.
ಮಿನಿಮಮ್ ಬ್ಯಾಲೆನ್ಸ್ ಮೇಂಟೆನೆನ್ಸಲ್ಲಿ ಅಮೌಂಟು ಕೊಟ್ಟಿದ್ದೀನಿ. ತಿರ್ಗಾ ಇವಾಗ ಅದನ್ನ ಹಾಕ್ಕೊಂಡಿಲ್ಲ ಅಂದರೆ ತಿರ್ಗಾ 500 ರೂಪಾಯಿ ಮೈನಸ್ ಅಂತ ಹಾಕ್ತಾರೆ. ನಮ್ಮ ಲೈಫೇ ಒಂಥರ ಇದಾಗ್ಬಿಟ್ಟೈತೆ. ಒಂದು ಪ್ರಾಬ್ಲಮ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ಮು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತಾ ಇರ್ತೈತಿ. ಇವಾಗ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ತಿರ್ಗಾ ಅವನು ಇವಾಗ ಸ್ವಿಗ್ಗಿಗೆ ಹೋದ. ಸ್ವಿಗ್ಗಿ ಹೊಡ್ಕೊಂಬರ್ತೀನಿ ನೀನು ನಡಿ ಅಂದ್ಬಿಟ್ಟು ಹೋಗೋನೆ. ಎಷ್ಟು ಮಾಡ್ಕೊಂಬರ್ತಾನೋ ಗೊತ್ತಿಲ್ಲ. ಮಾಡ್ಕೊಬಂದು ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳೋನೆ. ನಾಳೆ ಬೆಳಿಗ್ಗೆವರೆಗೂ ಅಕೌಂಟ್ನ ಮೈನಸ್ ಮಾಡಲಿಲ್ಲ ಅಂದರೆ ಹೆಂಗೋ ನಮಗೆ ಒಳ್ಳೆಯದು. ಅಕಸ್ಮಾತ್ ಮೈನಸ್ ಮಾಡಿದ್ರೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಪೆನಾಲ್ಟಿ ಬೀಳುತ್ತೆ. ಏನು ಗುರು, ನಮ್ಮ ಊರ ಕಡೆ ಇಷ್ಟೊಂದು ಚಳಿ ಆಗ್ತೈತೆ. ಟೈಮ್ ಬಂದು ಇನ್ನೂ 7:30 8 ಗಂಟೆ ಆಗೈತೆ ಅಷ್ಟೇ. ಆದರೂ ಇಷ್ಟೊಂದು ಚಳಿ ಆಗ್ತೈತೆ. ಕೆರೆ ಹತ್ರ ಇದೆಯಲ್ಲ, ಹೋಗ್ತಾ ಹೋಗ್ತಾ ಕೆರೆ ಪಕ್ಕದಾಗಾಸೆ ಹೋಗ್ತೀವಿ. ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಇಷ್ಟೊತ್ತಿಗೆ ಹಿಂಗೆ ಚಳಿ ಆಗ್ತೈತೆ. ಇನ್ನೂ ಸಾಹೇಬ ಸುಗ್ಗಿ ಮುಗಿಸ್ಕೊಂಡು ಡೈಲಿ 12 ಗಂಟೆ 11:30 ಬರ್ತಾನೆ. ಇನ್ನು ಹೆಂಗೆ ಚಳಿ ಆಗುತ್ತೋ ಅವನಿಗೆ. ನೋಡ್ರಿ, ನಮ್ಮೂರ ಕಡೆ ಇರೋ ಬೆಟ್ಟಕ್ಕೆಲ್ಲ ಆಗಲೇ ಬೆಂಕಿ ಹಾಕ್ಬಿಟ್ಟವ್ರೆ. ಇವಾಗ ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಒಣಗೋಗಿರೋ ಹುಲ್ಲೆಲ್ಲ ಸುಟ್ಟೋಗ್ತವೆ, ಹಸಿರು ಹುಲ್ಲು ಬೆಳೆಯುತ್ತೆ. ಅದಕ್ಕೆ ಈ ಥರ ಬೆಂಕಿ ಹಾಕಿ ಎಲ್ಲ ಸುಟ್ಟಾಕೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.